ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರು. ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾರೋ ವಿಡಿಯೋ ಅಷ್ಟು ಒಂದು ನಿಮಿಷ ಏರ್ಪಡ್ಸ್ ಕನೆಕ್ಟ್ ಆಗಿದೆ. ಇದು ಚಾರ್ಟ್ ಪ್ಯಾಟರ್ನ್ ನೋಡ್ಕೊಳ್ಳಿ, ಪಾರ್ಟ್ 8 ಅನ್ಕೊತೀನಿ. ಮಾರ್ನಿಂಗ್ 9:15 ಕ್ಯಾಂಡಲ್ಸು ನೋಡಿ. ಈ ಥರ ಕ್ಯಾಂಡಲ್ಸ್ ಬಂದರೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇದು ಒಂದು ದೊಡ್ಡ ರೆಡ್ ಕ್ಯಾಂಡಲ್, ದೊಡ್ಡ ಗ್ರೀನ್ ಕ್ಯಾಂಡಲ್ ಬರುತ್ತೆ. ಅದರ ಹಿಂದೆ ಪ್ರೀವಿಯಸ್ಸು ಮಾರ್ಕೆಟು ತುಂಬ ಕ್ಯಾಂಡಲ್ಸು ಚಿಕ್ಕ ಕ್ಯಾಂಡಲ್, ಸಣ್ಣ ಕ್ಯಾಂಡಲ್ ವಾಲ್ಯೂಮ್ಸ್ ಇರುತ್ತೆ. ಅದು ಈ ಕ್ಯಾಂಡಲ್ ಒಳಗಡೆನೇ ಇರುತ್ತೆ. ಓಕೆ, ಅದ್ರ ಒಳಗಡೆನೇ ಇದ್ದಾಗ ನಾವು ಯಾವ ಥರ ಟ್ರೇಡ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಈಗ ಹುಡ್ತಾ ಹೋಗೋಣ. ಇದು ಪಾರ್ಟ್ 8. ಸೊ ನೀವು ನನ್ನ ವಿಡಿಯೋ ಆದಮೇಲೆ ನೀವು ಅದನ್ನು ನೋಡಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ನಿಮಗೆ ಅಷ್ಟು ಮಾರ್ಕೆಟಲ್ಲಿ ಗ್ರಿಪ್ ಸಿಗುತ್ತೆ. ಓಕೆ, ನೋಡಿ, ಪ್ರತಿಯೊಂದು ಮಾತಾಡ್ಕೊಂಡು ಹೋದಾಗ ನಿಮಗೆ ಯಾವ ಕ್ಯಾಂಡಲ್ ಬಂದಾಗ ಯಾವ ಥರ ಮಾರ್ಕೆಟ್ನ ನೋಡಬೇಕು, ಎಲ್ಲಿ ಟ್ರೇಡ್ ಪಂಚ್ ಮಾಡಬೇಕು ಅಲ್ವಾ. ನಮ್ಮ ಬೇಸಿಕ್ ರೂಲ್ ಏನಿದೆ, ಬೇಸಿಕ್ ರೂಲು ಪ್ರೀವಿಯಸ್ ಡೇ ಹೈ ಲೋ ಮಾರ್ಕ್ ಮಾಡ್ಕೊಂಡಾಗ ಇದು ಒಂದು ಮಾರ್ಕೆಟ್, ಪ್ರೀವಿಯಸ್ ಮಾರ್ಕೆಟ್ ಎಲ್ಲ ವಾಲ್ಯೂಮ್ ಚಿಕ್ಕದಿದೆ, ಅದ್ರ ಒಳಗಡೆ ಈ ಕ್ಯಾಂಡಲ್ ಬಂದಿದೆ. ಈ ಕ್ಯಾಂಡಲ್ ಬಂದ ಮೇಲೆ ನಾವು ಬೈ ಸೈಡ್ ಹೋಗಬೇಕು ಅಲ್ವಾ. ಇದೇ ತಾನೇ ನಮ್ಮ ಪ್ಯಾಟ್ರನ್ನು. ಇವಾಗ ಮಿಸ್ಟೇಕ್ಸ್ ಎಲ್ಲಿ ಮಾಡ್ತೀರಾ, ನಾವು ಮಿಸ್ಟೇಕ್ಸ್ ಎಲ್ಲಿ ಮಾಡಬಾರ್ದು ನಿಮ್ಗೆ ಫಸ್ಟೇ ಗೊತ್ತಾಗಬೇಕು, ಫಸ್ಟೇ ತಿಳ್ಕೊಳ್ಳಿ. ಓಕೆ, ಈಗ ನಮ್ಮ ಕಾನ್ಸೆಪ್ಟ್ ಏನಿದೆ, ಈ ಕ್ಯಾಂಡಲ್ ಬಂದಾಗ ನಾನು ಬೈ ಸೈಡ್ ಹೋಗಬೇಕು. ಬೈ ಸೈಡ್ ಯಾವಾಗ ಹೋಗ್ತೀನಿ ನಾನು ಪ್ರೀವಿಯಸ್ ವಿಡಿಯೋ ನೋಡ್ಕೊಂಡು ಬಂದಿರೋರಿಗೆಲ್ಲ ಗೊತ್ತಿದೆ ಎಲ್ಲಿ ಬೈ ಟ್ರೇಡ್ ತೊಗೋಬೇಕು, ಎಲ್ಲೂ ಪುಟ್ ಸೈಡ್ ಟ್ರೇಡ್ ತೊಗೋಬೇಕು ಅಂತ. ಬೈ ಟ್ರೇಡ್ ಯಾವತ್ತು ನಿನ್ನೆ ಮಾರ್ಕೆಟ್ ಮೇಲೆ ಬೈ ಟ್ರೇಡ್ ತೊಗೋಬೇಕು. ಓಕೆ, ಮಾರ್ಕೆಟ್ ಇದ್ರ ಮೇಲೆ ಇದ್ದಾಗ ನೀವು ಬೈ ಟ್ರೇಡ್ ತೊಗೊಂಡ್ರೆ ಅದು ಪರ್ಫೆಕ್ಟ್ ಇರುತ್ತೆ, ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಓಕೆ, ಇವಾಗ ಈ ಕ್ಯಾಂಡಲ್ ಎಂಗಲ್ಫ್ ಆಗಿದೆ, ಬಟ್ ಇದು ಎಲ್ಲಿದೆ, ನಿನ್ನೆ ಮಾರ್ಕೆಟ್ಗಿನ್ನ ಕೆಳಗಡೆ ಇದೆ. ಸೊ ನಿನ್ನೆ ಮಾರ್ಕೆಟ್ಗಿನ್ನ ಕೆಳಗಡೆ ಇದ್ದಾಗ ನಿಮ್ಮ ಬೈ ಟ್ರೇಡ್ ಎಲ್ಲಿದೆ, ಇಲ್ಲಿ ಬಂದಾಗ ನೀವು ಬೈ ಟ್ರೇಡ್ ಮಾಡ್ತೀರಾ ಅಲ್ವಾ. ಸೊ ಇಲ್ಲಿ ಕ್ಯಾಂಡಲ್ ಮೇಲೆ ಬಂದು ಕೊಟ್ಟಿಲ್ಲಲ್ಲ ಕ್ಲೋಸು, ಸೊ ಇದು ನಮಗೆ ಟ್ರೇಡ್ ಸಿಗಲ್ಲ. ಬಟ್ ಚಾರ್ಟ್ ಪ್ಯಾಟರ್ನ್ ಅದೇ ಅಲ್ವಾ, ಚಾರ್ಟ್ ಪ್ಯಾಟರ್ನ್ ಇದೆ. ಸೊ ನಾನು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಬರೀ ನಿಮ್ಮ ಸಕ್ಸಸ್ ಇರೋದೇ ತೋರಿಸ್ಬೋದು ಅಲ್ವಾ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕೆ ಮುಂಚೆ ಎಲ್ಲೆಲ್ಲಿ ಕ್ಯಾಂಡಲ್ ಎಂಗಲ್ಫ್ ಈ ಥರ ಆಗಿದೆ ಪ್ರೀವಿಯಸ್ ಮಾರ್ಕೆಟು, ಅಲ್ಲಿಂದ ಒಂದು 4-5 ವಿಡಿಯೋ ಕ್ಯಾಂಡಲ್ಸ್ ನಿಮ್ಗೆ ತೋರಿಸ್ಬಿಟ್ಟು ನಾನು ವಿಡಿಯೋ ಕ್ಲೋಸ್ ಮಾಡಿಬಿಡ್ಬೋದು. ಬಟ್ ಹಂಗೆ ಮಾಡಬಾರ್ದು, ಅದು ತಪ್ಪಾಗುತ್ತೆ ಅಲ್ವಾ. ನಾವೇನೋ ಒಂದು ಹೇಳ್ಕೊಟ್ರು, ಏನೇನು ಮಾಡಿದ್ರು ಪರ್ಫೆಕ್ಟಾಗಿ ಹೇಳಬೇಕು. ನೀವು ಎಲ್ಲಿ ಟ್ರೇಡ್ ಪಂಚ್ ಮಾಡಬೇಕು, ಎಲ್ಲಿ ಟ್ರೇಡ್ ಪಂಚ್ ಮಾಡಬಾರ್ದು ಅಂತ ನಿಮಗೆ ನಾಲೆಜ್ ಬರಬೇಕು. ಓಕೆ, ಇವ್ರು ವಿಡಿಯೋ ಹೇಳ್ಬಿಟ್ರಪ್ಪ, ಹೇಳಿದ ತಕ್ಷಣ ಯಾಕೋ ಇವ್ರದ್ದು 5-6 ವಿಡಿಯೋ ಸ್ವಲ್ಪ ಸುಮಾರಾಗಿದೆ, ನಂಬೋದು ಇವ್ರನ್ನ ಅಂತ ಹೇಳ್ಬಿಟ್ಟು ಬಂತು ಎಂಗಲ್ಫ್ ಹೊಡಿಯೋ ಅಂತ ಹೇಳ್ಬಿಟ್ಟು ಇಲ್ಲಿ ಹೊಡೆದ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಈ ಪ್ರೀವಿಯಸ್ ಮಾರ್ಕೆಟ್ ಹೈ ಇಲ್ಲಿದೆ ಅಲ್ವಾ. ಈ ಪ್ರೀವಿಯಸ್ ಮಾರ್ಕೆಟ್ ಹೈ ಇಲ್ಲಿರೋವಾಗ ಈ ಕ್ಯಾಂಡಲ್ ನೋಡಿ ನಿಮ್ಮನ್ನ ಟೆಂಪ್ಟ್ ಮಾಡುತ್ತೆ. ಗ್ರೀನು ರೆಡ್ಡು ಗ್ರೀನ್ ಅಲ್ವಾ, ಎಂಗಲ್ಫು ಆಗಿದೆ. ಬಟ್ ಇಲ್ಲಿ ಪ್ರೀವಿಯಸ್ ಮಾರ್ಕೆಟ್ ಹೈ ಇದೆ ನೋಡಿ, ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಬೇಕಾದರೆ ನೀವು ಧೈರ್ಯವಾಗಿ ಇಲ್ಲಿ ಬಂದಾಗ ಪುಟ್ ಟ್ರೇಡ್ ತೊಗೋಬೋದು. ಕೆಳಗಡೆಯಿಂದ ಮಾರ್ಕೆಟ್ ಬರುವಾಗ ಈ ಲೆವೆಲ್ನ ಟಚ್ ಮಾಡಿ. ಫಸ್ಟು ಕೆಳಗಡೆ ಬಂತು ಅಂದ್ಕೊಳ್ಳಿ, ಈ ಫಸ್ಟ್ ಕೆಳಗಡೆ ಲೋ ಇದೆ ಗೊತ್ತಾ, ಇದನ್ನು ಟಚ್ ಮಾಡಿ ರಿಟರ್ನ್ ಆಗಿಬಿಡುತ್ತೆ ಮಾರ್ಕೆಟು. ಓಕೆ, ಸಪೋಸ್ ಇದನ್ನು ಬ್ರೇಕ್ ಆಗೋಯ್ತು ಅಂದರೆ ಸೆಕೆಂಡು ಇಲ್ಲಿಂದ ರಿಟರ್ನ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಅವ್ರ ಸ್ಟ್ರೆಂತ್ ಯೂಸ್ ಮಾಡ್ತಾರಲ್ವ, ಆ ಸ್ಟ್ರೆಂತ್ ಇಲ್ಲಿ ಕಮ್ಮಿ ಆಗುತ್ತೆ, ಸೆಕೆಂಡ್ ಟೈಮು ವೀಕ್ ಆಗಿಬಿಡುತ್ತೆ. ಓಕೆ, ಆ ಥರನೂ ಆಗುತ್ತೆ ಮಾರ್ಕೆಟು. ಓಕೆ, ಬನ್ನಿ ನಮ್ಮದು ಕಾನ್ಸೆಪ್ಟ್ ನೋಡ್ಕೊಂಡು ಹೋಗೋಣ. ನಾನು ಏನಕ್ಕೆ ಚಾರ್ಟಲ್ಲಿ ಹೋಗ್ಬಿಟ್ಟು ಇದೇ ಥರ ತೋರಿಸ್ತೀನಿ ಅಂದರೆ, ಪಾಪ ಲಾಸ್ ಮಾಡ್ಕೋಬಾರ್ದು. ಮಾರ್ಕೆಟ್ ಯಾವ್ಯಾವ ರೀತಿ ಬಂದಾಗ ನಾವು ಯಾವ್ಯಾವ ರೀತಿ ಟ್ರೇಡ್ ಹೊಡಿಬೇಕು ಅನ್ನೋದು ನಿಮ್ಮ ಮೈಂಡಿಗೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಮಾರ್ಕೆಟಲ್ಲಿ ನೀವು ಖಂಡಿತ ಲಾಸ್ ಆಗೋದಕ್ಕೆ ಚಾನ್ಸೇ ಇರಲ್ಲ. ಓಕೆ, ಇಲ್ಲೇನಿದೆ, ಪ್ರೀವಿಯಸ್ ಡೇ ಹೈ ಇದೆ, ಪ್ರೀವಿಯಸ್ ಡೇ ಲೋ ಎಲ್ಲಿದೆ, ಒಂದು ಸ್ವಿಂಗ್ ಇಲ್ಲಿ ಹಾಕ್ಕೋಬೋದು. ಕ್ಲೋಸ್ ಎಲ್ಲಿದೆ, ಕ್ಲೋಸ್ ಇಲ್ಲಿದೆ ಅಲ್ವಾ. ಆ ಸ್ವಿಂಗು ಅಂತ ನೋಡಿದಾಗ ಸಮ್ಟೈಮ್ಸ್ ಇದು ಸ್ವಿಂಗೇ ಬರುತ್ತೆ ಅಲ್ವಾ, ಲಾಸ್ಟ್ ಸ್ವಿಂಗ್ ಇದೇ ಬರುತ್ತೆ. ಇಲ್ಲಿ ಹಾಕ್ಕೋಬೋದು. ಆ್ಯಕ್ಚುಲಿ ಸ್ವಿಂಗ್ ಇದು ಬರುತ್ತೆ, ಒಂದು ಇಂಪಲ್ಸು, ಕರೆಕ್ಟ್ ಇಂಪಲ್ಸ್. ಓಕೆ, ಇಲ್ಲಿ ಹಾಕ್ಕೋಬೋದು, ಇಲ್ಲೂ ಹಾಕ್ಕೋಬೋದು. ಓಕೆ, ಹಿಂಗಿದ್ದಾಗ ಏನು ಮಾಡ್ತೀರಾ, ಈಗ ನಮ್ಮದು ಚಾರ್ಟ್ ಪ್ಯಾಟರ್ನ್ ಬಂತಿಲ್ಲಿ, ಚಾರ್ಟ್ ಪ್ಯಾಟರ್ನ್ ಬಂತ ಇಲ್ಲಿ ಬಂದಿದ ತಕ್ಷಣ ನೀವು ಪ್ರೀವಿಯಸ್ ಡೇ ಹೈ ಲೋ ಹಾಕ್ಕೊತೀರ. ಹೈ ಲೋ ಹಾಕ್ಕೊಂಡ್ಮೇಲೆ ಟ್ರೇಡ್ ಎಲ್ಲಿ ಪಂಚ್ ಮಾಡ್ತೀರಾ, ಇಲ್ಲಿ ಪಂಚ್ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಎಲ್ಲಿದೆ, ಇದು ನಿಮ್ಮ ಫಸ್ಟ್ ಟಾರ್ಗೆಟ್. ನಮ್ಮದು ಬೇಸಿಕ್ ರೂಲ್ಸ್ ನೀವು ಫಾಲೋ ಮಾಡಬೇಕು, ಇದನ್ನು ಕಲಿಬೇಕು. ಇದನ್ನು ಕಲ್ತ್ಕೊಂಡಿದ್ದೀರಂದರೆ ನಿಜವಾಗ್ಲೂ ಮಾರ್ಕೆಟಲ್ಲಿ
ಲಾಸಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇದು ಸಮ್ಟೈಮ್ಸ್ ರೇರಾಗಿ ಬೀಳುತ್ತೆ ಮಾರ್ಕೆಟು. ಸೊ ಇದೇ ಥರ ಪ್ರತಿದಿನ ಬೀಳುತ್ತೆ ಅಂದ್ಬಿಟ್ಟು ಇಷ್ಟಿಷ್ಟು ದೊಡ್ಡ ಪ್ರಾಫಿಟ್ ತೊಗೊಂಬಿಡೋಣ ಅಂತ ಹೋಗ್ಬೇಡಿ ಅಲ್ವಾ. ಇಷ್ಟಿಷ್ಟು ದೊಡ್ಡ ಪ್ರಾಫಿಟ್ ತೊಗೊಳೋಣ ಅಂತ ಹೋಗ್ಬಿಟ್ರೆ ನೀವು ಲಾಸ್ ಆಗೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಓಕೆ ಬನ್ನಿ, ಇವಾಗ ಹೆಂಗೆ ಟ್ರೇಡ್ ಮಾಡಬೇಕು, ಹೆಂಗೆ ಟ್ರೇಡ್ ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ. ಓಕೆ, ಇವಾಗ ಇದು ಪ್ರೀವಿಯಸ್ ಡೇ ಸ್ವಿಂಗ್ ಒಳಗಡೆ ಇದೆ ಅಲ್ವಾ. ಸೊ ಎಂಗಲ್ಫ್ ಬಂತು, ನಮ್ಮ ಚಾರ್ಟ್ ಪ್ಯಾಟ್ರನಲ್ಲಿ ಪ್ರಕಾರ ಬಂತಲ್ವಾ. ಇಲ್ಲಿ ಪುಟ್ ಬೈ ಹೊಡಿಬೋದು ಅಲ್ವಾ. ಬಟ್ ಪುಟ್ ಬೈ ಇಲ್ಲಿ ಹೊಡೆದ್ರೆ ನಿಮಗೆ ಪ್ರಾಫಿಟ್ ಬಂದಿದೆ, ಫಸ್ಟ್ ಲೆವೆಲ್ ಇದು. ಓಕೆ, ಇದು ಏನಕ್ಕೆ ಹಾಕ್ಕೋಬೇಕು ಅಂದರೆ ನೀವು ಯಾವಾಗಲೂ ಟ್ರೇಡ್ ತೊಗೊಳಕ್ಕೆ ಮುಂಚೆ ಪ್ರೀವಿಯಸ್ಸು ಸ್ವಿಂಗ್ ಎಲ್ಲಿದೆ ಅಂತ ನೋಡ್ಕೋಬೇಕು. ಓಕೆ, ಅಲ್ಲಿ ನೋಡಿಕೊಂಡ್ರೆ ನಿಮಗೆ ಮಾರ್ಕೆಟ್ನ ಎಷ್ಟುವರೆಗೂ ನಾನು ಹೋಲ್ಡ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ಮ ಟ್ರೇಡ್ ಇರುತ್ತೆ, ಇಲ್ಲಿ ನಿಮ್ಮ ಟಾರ್ಗೆಟ್ ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ಇಲ್ಲಿರುತ್ತೆ. ಇದು ಕ್ರಾಸ್ ಆಯ್ತಂದರೆ, ಬಟ್ ನೋಡಿ ಈ ಫಸ್ಟ್ ಟಾರ್ಗೆಟ್ ಹತ್ರ ಸ್ಟ್ರಗಲ್ ಆಗಿದೆಯಾ ಮಾರ್ಕೆಟ್, ಇಲ್ಲಿ ಆಗಿದೆ ಅಲ್ವಾ. ಅಂದರೆ ಈ ಲೆವೆಲ್ ಸ್ವಲ್ಪ ವರ್ಕ್ ಆಗುತ್ತೆ, ಸಮ್ಟೈಮ್ಸ್ ಇಲ್ಲಿಂದ ರಿಟರ್ನ್ ಹೋಗ್ಬಿಡುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ. ಓಕೆ ಸರಿ, ಇಲ್ಲಿ ಎಂಗಲ್ಫ್ ಆಯಿತು. ಇಲ್ಲಿ ಪುಟ್ ಬೈ ತೊಗೋಬೋದಲ್ಲ ಸರ್, ಪಾಯಿಂಟ್ಸ್ ಬಂದಿದೆ. ಹೌದು, ಇಲ್ಲಿ ಪಾಯಿಂಟ್ಸ್ ಬಂದಿದೆ ಅಂದ್ಬಿಟ್ಟು ನಾನು ನಿಮಗೆ ಪುಟ್ ಬೈ ತೊಗೊಳ್ಳಿ, ಇಲ್ಲಿ ಪಾಯಿಂಟ್ಸ್ ಬಂದಿದೆ ಅಂತ ಹೇಳ್ತೀನಿ ಅಲ್ವಾ. ಬಟ್ ಆ್ಯಕ್ಚುಲಿ ಇಲ್ಲಿ ನಾನು ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಯಾಕೆ ಹೋಗಲ್ಲ ಹೇಳಿ ನೋಡೋಣ. ನನ್ನ ಪ್ರೀವಿಯಸ್ ವಿಡಿಯೋ ನೋಡೋರಿಗೆಲ್ಲ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ನನಗೆ ಒಬ್ಬ ಸೆಲ್ಲರ್ ಬಂದಮೇಲೆ ಒಬ್ಬ ಬೈಯರ್ ಟ್ರೈ ಮಾಡಬೇಕು. ಒಬ್ಬ ಬೈಯರ್ ಟ್ರೈ ಮಾಡಿ ಅವ್ನು ಫೇಲ್ ಆಗಬೇಕು ಈ ಥರ. ಇಲ್ಲಾಂದರೆ ಈ ರಿಜೆಕ್ಷನ್ ವಿಕ್ಕಲ್ಲಿ ಹೊಡಿತೀನಿ ನಾನು. ಇಲ್ಲೊಂದು ರಿಜೆಕ್ಷನ್ ವಿಕ್ ಇದೆ ಅಲ್ವಾ, ಆ್ಯಕ್ಚುಲಿ ಇದು ಗ್ರೀನ್ ಕ್ಯಾಂಡಲ್, ಸಾರಿ, ಫಸ್ಟ್ ಇದು ಗ್ರೀನ್ ಕ್ಯಾಂಡಲ್ ಹೋಗಿ ಆಮೇಲೆ ರಿಜೆಕ್ಷನ್ ಆಗಿದೆ. ಸೊ ಈ ಥರ ರಿಜೆಕ್ಷನ್ ಸಿಕ್ತಂದರೆ ನಾನು ಟ್ರೇಡ್ ಹೊಡಿತೀನಿ. ಓಕೆ, ಟ್ರೇಡ್ ಹೊಡೆದ್ಬಿಟ್ಟು ಸೆಕೆಂಡ್ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ಗೆ ಎಕ್ಸಿಟ್ ಆಗ್ತೀನಿ. ಇಲ್ಲಾಂದರೆ ಹಾಫ್ ಕ್ವಾಂಟಿಟಿ ಎಕ್ಸಿಟ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತೀನಿ. ಹಾಫ್ ಕ್ವಾಂಟಿಟಿ ಅಂತೂ ನಾನು ಎಕ್ಸಿಟ್ ಮಾಡೇ ಮಾಡ್ತೀನಿ, ಫುಲ್ ಸ್ವಿಂಗ್ ಹಿಡಿಬೇಕು ಅಂದರೆ. ಬಟ್ ಲಾಟ್ ಜಾಸ್ತಿ ಹೊಡೆದಿದೆ ಅಂದರೆ ನನಗೆ ಸಾಕು, ಇಷ್ಟೇ ಸ್ವಿಂಗ್ ತೊಗೊಂಡು ನಾನು ಎಕ್ಸಿಟ್ ಆಗ್ಬಿಡ್ತೀನಿ. ಓಕೆ, ನಮ್ಮ ಬೇಸಿಕ್ ರೂಲ್ ಏನು ಗೊತ್ತಾದ್ರೆ, ಪ್ರೀವಿಯಸ್ ಡೇ ಹೈ ಲೋ ಅದು ಹಾಕ್ಕೊತೀರಾ. ಈ ಥರ ಸಿನಾರಿಯೋ ಬಂತಂದರೆ ಒಬ್ಬ ಗ್ರೀನ್ ಕ್ಯಾಂಡಲ್ ಬಂದ ಮೇಲೇ ನಿಮ್ಮ ಟ್ರೇಡ್ ಇರುತ್ತೆ. ಓಕೆ, ಆ ಗ್ರೀನ್ ಕ್ಯಾಂಡಲ್ ಬಂದಿಲ್ಲ ಅಂದರೆ ಟ್ರೇಡು ಅವಾಯ್ಡ್ ಮಾಡೋವರೆಗೂ. ಯಾಕೆ ಅವಾಯ್ಡ್ ಮಾಡೋ, ಕಾನ್ಫಿಡೆನ್ಸ್ ಬರೋವರೆಗೂ. ಒಂದು ನಿಮಿಷ, ನಾನು ವಿಡಿಯೋ ಯಾಕೆ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂದರೆ, ಈ ಒಬ್ಬ ಬೈಯರ್ ಟ್ರೈ ಮಾಡಿದ್ರೆ ಆಮೇಲೆ ಒಬ್ಬ ಒಂದು ರೆಡ್ ಕ್ಯಾಂಡಲ್ ಬಂದರೆ ನಿಮ್ಮ ಟ್ರೇಡು ಪರ್ಫೆಕ್ಟ್ ಇರುತ್ತೆ ಅದು. ಸೊ ನಾನು ಅದನ್ನು ತೋರಿಸ್ಬಿಡ್ತೀನಿ. ಹುಡ್ತಾ ಇದ್ರೆ ಎಲ್ಲೋ ಒಂದು ಏನೋ ಒಂದು ನಿಮಗೆ ಸಿಗುತ್ತೆ. ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸಿ. ಒಂದು ನಿಮಿಷ. ಇದು ಪ್ರೀವಿಯಸ್ ಡೇ ಹೈ ಅಲ್ವಾ, ಇದು ಪ್ರೀವಿಯಸ್ ಡೇ ಲೋ ಅಲ್ವಾ, ಇದು ಪ್ರೀವಿಯಸ್ ಡೇ ಕ್ಲೋಸ್. ಓಕೆ, ಹಿಂಗಿದ್ದಾಗ ನಿಮ್ಮ ಸ್ವಿಂಗ್ ಎಲ್ಲಿದೆ ಇದನ್ನು ಹುಡ್ಕೋಬೇಕು. ಇಲ್ಲಿ ಪುಟ್ ಬೈ ತೊಗೊತೀರ ಅಂದರೆ ಹುಡ್ಕೋಬೇಕು ನಿಮಗೆ ಟಾರ್ಗೆಟ್ಸ್ ಎಲ್ಲೆಲ್ಲಿದೆ ಅಂತ ಅಲ್ವಾ. ಟಾರ್ಗೆಟ್ಸ್ ಎಲ್ಲೆಲ್ಲಿದೆ, ಇಲ್ಲೊಂದು ಟಾರ್ಗೆಟ್ ಇದೆ, ಇಲ್ಲಿ ಗಂಟ ಮಾರ್ಕೆಟ್ ಬೀಳುತ್ತೆ. ಓಕೆ, ನೆಕ್ಸ್ಟು ಎಲ್ಲಿ ಸ್ವಿಂಗ್ ಇದೆ, ಇಂಪಲ್ಸಿವ್ ಕರೆಕ್ಟಿವ್ ಗೊತ್ತಿದೆ ಅಲ್ವಾ. ಒಂದು ಇಂಪಲ್ಸಿವ್, ಒಂದು ಕರೆಕ್ಟಿವ್, ಇಲ್ಲೊಂದು ಸ್ವಿಂಗ್ ಇದೆ. ಓಕೆ, ಇವಾಗ ಮಾರ್ಕೆಟ್ ಎಲ್ಲಿಂದ ರಿಟರ್ನ್ ಆಗಿದೆ ನೋಡೋಣ. ಸೊ ಹಂಗೆ ಪ್ರೀವಿಯಸ್ ಹಂಗೆ ಇಟ್ಕೊಂಬಿಟ್ರೆ ನಿಮಗೆ, ನೀವು ಟ್ರೇಡ್ ತೊಗೊಂಡ್ರೆ ಎಷ್ಟವರೆಗೂ ನಾನು ಆ ಟ್ರೇಡ್ನ ಹೋಲ್ಡ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲಿ ನಮ್ಮ ಕ್ಯಾಂಡಲ್ ಇದೆ ಅಲ್ವಾ. ಓಕೆ ನೋಡಿ, ಹಿಂಗೆ ಬಂದಿದೆ ಪ್ರೀವಿಯಸ್ ಡೇ ಹೈ ಲೋ ಕ್ಲೋಸು. ಆ ಫಸ್ಟ್ ಕ್ಯಾಂಡಲ್ ಏನು ಹೇಳಿದ್ದೆ ನಾನು, ಇಷ್ಟು ವಾಲ್ಯೂಮು ಇಷ್ಟು ತೊಗೊಳ್ಳಿ, ಇಷ್ಟು ವಾಲ್ಯೂಮ್ ಅಲ್ವಾ. ಇದಿಲ್ಲ, ಇದು ಕೆಳಗಡೆ ಇದೆ. ಈ ವಾಲ್ಯೂಮು ಫುಲ್ಲು ಕ್ಯಾಂಡಲ್ ಕೆಳಗಡೆ ಇದೆ ಅಲ್ವಾ. ಸೊ ನಮ್ಮದೇನು ಕಾನ್ಸೆಪ್ಟ್ ಅದೇ. ಹಿಂಗಿದ್ದಾಗ ಪುಟ್ ಬೈ ಹೊಡಿಬೋದು ಅಲ್ವಾ. ಬಟ್ ಇಲ್ಲಿ ನಾನು ಪುಟ್ ಬೈ ಇಲ್ಲೂ ಹೊಡಿಯೋಕ್ಕೆ ಹೋಗಲ್ಲ. ಏನು ಸರ್ ನೀವು ತೋರಿಸ್ತೀರಾ, ನಾನು ಹೊಡಿಯಲ್ಲ ಅಂತೀರ. ಯಾಕೆ ಅಂದರೆ ನನಗೊಬ್ಬ ರೆಡ್ ಕ್ಯಾಂಡಲ್ ಇದೆ ಅಲ್ವಾ, ಒಬ್ಬ ಬೈಯರ್ ಟ್ರೈ ಮಾಡಬೇಕು ನನಗೆ. ಯಾಕಂದ್ರೆ ನಂಗೆ ಬೈಯರ್ ಸ್ಟ್ರೆಂತ್ ಗೊತ್ತಾಗಬೇಕು, ಆ ಬೈಯರ್ ಸ್ಟ್ರೆಂತ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ಇಲ್ಲೊಬ್ಬ ಬೈಯರ್ ಗ್ರೀನ್ ಕ್ಯಾಂಡಲ್ ಬಂದು ಅದು ಮೇಲೆ ಈ ಥರ ರಿಜೆಕ್ಷನ್ ಆದರೂ ಆಗಬೇಕು. ಓಕೆ, ಗ್ರೀನ್ ಕ್ಯಾಂಡಲ್ ಈ ಥರ ರಿಜೆಕ್ಷನ್ ಆಗಿ ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಬಂತಂದರೆ ನನ್ನ ಟಾರ್ಗೆಟ್ ಎಲ್ಲಿದೆ, ಇಲ್ಲಿದೆ. ಸೊ ಅವಾಗ ನಾನು ಏನು ಮಾಡ್ತೀನಿ ಅಂದರೆ ಪುಟ್ ಬೈ ಮಾಡಿ ಫಸ್ಟ್ ಟಾರ್ಗೆಟ್ ಎಕ್ಸಿಟ್ ಆಗ್ತೀನಿ. ಇಲ್ಲ ಕಾನ್ಫಿಡೆನ್ಸ್ ಇತ್ತಂದರೆ ಸೆಕೆಂಡ್ ಟಾರ್ಗೆಟ್ಗೆ ಇಲ್ಲಿ ಆಫ್ ತೊಗೊತೀನಿ, ಇಲ್ಲಿ ಆಫು ಎಕ್ಸಿಟ್ ಮಾಡ್ತೀನಿ. ಯಾಕಂದರೆ ಈ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಈ ಥರ ಎಂಗಲ್ಫ್ ಆಯ್ತಂದರೆ ಮಾರ್ಕೆಟ್ ಬೀಳೋ ಚಾನ್ಸಸ್ಸೇ ಜಾಸ್ತಿ. ಇಂಡಿಯಾ ಮಾರ್ಕೆಟಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಅಂದರೆ, ಸಡನ್ನಾಗಿ ಏನಾದರೂ ಒಂದು ನ್ಯೂಸ್ ಬಂತಂದರೆ ಮಾರ್ಕೆಟು ಆಲ್ಮೋಸ್ಟ್ 99% ನಿಮಗೆ ಲೆವೆಲ್ಸಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಓಕೆ, ಪ್ರೈಸ್ ಆ್ಯಕ್ಷನಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಸಮ್ ನ್ಯೂಸಸ್ಸಿಂದ ಏನಾಗುತ್ತೆ ಗೊತ್ತಾ, ಸಡನ್ನಾಗಿ ಮಾರ್ಕೆಟ್ ರಿಯಾಕ್ಟ್ ಆಗಿಬಿಡುತ್ತೆ. ಅದು ಗೆಸ್ ಮಾಡೋಕ್ಕೆ ಆಗೋದೇ ಇಲ್ಲ.
ಓಕೆ, ಅದೇ ಪ್ರಾಬ್ಲಮ್. ಓಕೆ, ನಮ್ದು ರೂಲ್ ಏನಿದೆ, ಪ್ರೀವಿಯಸ್ ಡೇ ಹೈಲೋ ಹಾಕ್ಕೊತೀರಾ, ಸ್ವಿಂಗ್ ಎಲ್ಲಿದೆ, ಲಾಸ್ಟ್ ಸ್ವಿಂಗ್ ಎಲ್ಲಿದೆ ನೋಡ್ಕೊತೀರಾ, ಟ್ರೇಡ್ ಪಂಚ್ ಮಾಡೋಕ್ಕೆ ಮುಂಚೆ ಈ ಥರ ರಿವರ್ಸ್ ಟ್ರೇಡಲ್ಲಿ ಈ ಥರ ಕ್ಯಾಂಡಲ್ ಬಂದ್ರೂ ಒಂದು ಗ್ರೀನ್ ಕ್ಯಾಂಡಲ್ ಆದಮೇಲೆ ನಿಮ್ಮ ಟ್ರೇಡ್ ಪಂಚ್ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಆ ಗ್ರೀನ್ ಕ್ಯಾಂಡಲ್ ಬಂದಮೇಲೆ ನೀವು ಟ್ರೇಡ್ ತೊಗೊಂಡ್ರೆ ಆ ಟ್ರೇಡ್ಗೆ ಒಂದು ವ್ಯಾಲ್ಯೂ ಇರುತ್ತೆ, ನೀವು ತಪ್ಪು ಮಾಡ್ತಾ ಇಲ್ಲ ಅಂತ ಅರ್ಥ, ಆ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ. ಓಕೆ, ಹಂಗೆ ನೋಡ್ತಾಗ ನಾವು ಹಂಗೆ ನೋಡ್ತಾ ಇದ್ರೇ ನಿಮಗೆ ಇದು ಕನ್ಸಿಡರ್ ಆಗಲ್ಲ ಅಲ್ಲ, ಇದು ಕ್ಯಾಂಡಲು ಈ ಥರ ಎಂಗಲ್ಫ್ ಆಗಬೇಕು. ಓಕೆ, ಮತ್ತೆಲ್ಲಿ ಬಂದಿದೆ ಕ್ಯಾಂಡಲ್, ಹುಡ್ತಾ ಹೋಗ್ಬೇಕು. ಈ ಥರ ಹುಡುಕಿದ್ರೇ ನಿಮಗೂ ಕ್ಯಾಂಡಲ್ಸು ಸಿಗೋದು. ಇಲ್ಲಿದೆ ಅಲ್ವಾ, ಫಸ್ಟ್ ಕ್ಯಾಂಡಲ್ ಬಂತಾ, ನೆನ್ನೆ ಮಾರ್ಕೆಟ್ ಹೈ ಇದೆಯಾ, ಲೋ ಇಲ್ಲಿದೆಯಾ, ಈ ಕ್ಯಾಂಡಲ್ ಟ್ರೇಡ್ ಪಂಚ್ ಮಾಡ್ಬೋದಾ? ಎಲ್ಲಿ ಪಂಚ್ ಮಾಡ್ತೀರಾ ಈಗ ನೀವು ಹೇಳಿ. ಹೌದು ಸರ್, ಮಾರ್ಕೆಟ್ ಬಿದ್ದಿದೆ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆದಮೇಲೆ ರೆಡ್ ಕ್ಯಾಂಡಲ್ ಬಂದಿದೆ, ಸೊ ಇಲ್ಲಿ ಪುಟ್ ಬೈ ತೊಗೋಬೋದಲ್ಲ ಸರ್ ನಾನು? ಖಂಡಿತ ಇಲ್ಲಿ ಪುಟ್ ಬೈ ತೊಗೊಳಕ್ಕೆ ಮುಂಚೆ 2-3 ಪಾಯಿಂಟ್ಸ್ನ ನೋಟ್ ಮಾಡ್ಬೇಕು ನೀವು. ಒಂದು, ಇಷ್ಟು ಫಾಲ್ ಆದಮೇಲೆ ಒಂದು ರೀಟ್ರೇಸ್ ನೋಡೋದೇ ಒಳ್ಳೆಯದು. ಸರ್ ಏನು ಸರ್ ನೀವು ರೆಡ್ಡು ಗ್ರೀನು ರೆಡ್ ಬಂದರೆ ಹೊಡೀರಿ ಅಂತೀರಾ, ಮತ್ತು ಇಲ್ಲಿ ಬಂದ್ಬಿಟ್ಟು ರಿಟ್ರೇಸ್ ನೋಡಿ ಅಂತೀರಾ. ಓಕೆ, ಇಲ್ಲೂ ಟ್ರೇಡ್ ತೊಗೋಬೋದು. ಎಲ್ಲಿ ರೆಡ್ಡು ಗ್ರೀನ್ ರೆಡ್ ಬಂತಲ್ಲ, ಓಕೆ, ಇಲ್ಲಿ ಸ್ಟಾಪ್ ಲಾಸ್ ಹೊಡೆದಿದ್ದೆ. ಓಕೆ, ನಾನು ನಿಮ್ಮ ಪ್ರಕಾರನೇ ಬರ್ತೀನಿ. ಇಲ್ಲಿ ಪುಟ್ ಬೈ ತೊಗೊಂಡಿದ್ದೀರಾ, ಇಲ್ಲಿ ಪುಟ್ ಬೈ ಯಾವಾಗ ತೊಗೊತೀರಾ ಗೊತ್ತಾ? ನಿಮಗೆ ಇಲ್ಲೊಂದು ಟಾರ್ಗೆಟ್ ಗೊತ್ತಾಗಬೇಕು ನಿಮಗೆ, ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿಗಿದೆ ಅಂತ. ಈ ಟಾರ್ಗೆಟ್ ಏನಾದರೂ ಹತ್ತಿರ ಇದ್ದರೆ ನಾನು ಟ್ರೇಡ್ ತೊಗೊಳಲ್ಲ. ಇಲ್ಲಿ ಈ ರೀಟ್ರೆಸ್ಗೆ ನೋಡ್ತೀನಿ ನಾನು. ಈ ಪ್ರೀವಿಯಸ್ ಮಾರ್ಕೆಟ್ ಹೈ ಇಲ್ಲಿಗೆ ಬಂದಮೇಲೆ ಪುಟ್ ಬೈ ಹೊಡಿತೀನಿ. ಅರ್ಥ ಆಗ್ತಾ ಇದಲ್ಲ ನಿಮಗೆ? ಇಷ್ಟು ಪಾಯಿಂಟ್ಸ್ ಬಿತ್ತಂದರೆ ನಾನು ಇಲ್ಲಿ ಟ್ರೇಡ್ ತೊಗೊಳಕ್ಕೆ ಹೋಗಲ್ಲ. ನನಗೆ ಒನ್ ಆಫ್ ದ ಬಸ್ ಸ್ಟಾಪ್ ಇದು, ನನಗೆ ಇಲ್ಲಿ ಸಿಗ್ಬೇಕು. ನಾನು ಇಷ್ಟು ಲೋ ಹೋದ್ಮೇಲೆ ಅಟ್ಲೀಸ್ಟ್ ನೆಕ್ಸ್ಟ್ ಟಾರ್ಗೆಟ್ ನೋಡ್ತೀನಿ. ನನಗೆ ನೆಕ್ಸ್ಟ್ ಟಾರ್ಗೆಟ್ ಏನಾದರೂ ದೂರ ಇದ್ದರೆ ಆಗ ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ಟಾರ್ಗೆಟ್ ಹುಡುಕ್ತಾ ಹೋಗೋಣ. ಟಾರ್ಗೆಟ್ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಟ್ರೇಡ್ ಇವಾಗ. ಯಾಕಂದರೆ ಹಾನೆಸ್ಟಾಗಿ ಏನಿದೆ ಅದನ್ನು ಹೇಳಬೇಕು. ಇಲ್ಲೊಂದು ಸ್ವಿಂಗ್ ಇದೆ, ಅದು ಬಿಟ್ಟರೆ ಇಲ್ಲೊಂದು ಸ್ವಿಂಗ್ ಇದೆ ಅಲ್ವಾ? ಸೊ ಇದು ಫಸ್ಟು. ಓಕೆ, ಈಗ ನಾವೆಲ್ಲಿ ಟ್ರೇಡ್ ಮಾಡಬೇಕು? ಫಸ್ಟ್ ಕ್ಯಾಂಡಲ್ಲು ಇದಲ್ವಾ, ಫಸ್ಟ್ ಕ್ಯಾಂಡಲ್ ಎಂಗಲ್ಫ್ ಆಗಿದೆ ಅಲ್ವಾ? ನಮ್ಮದು ಏನಿದೆ ಸಿನಾರಿಯೋ ಆ ಕ್ಯಾಂಡಲ್ ಬಂದಿದೆ ಅಲ್ವಾ? ಇಷ್ಟು ಬಂದಮೇಲೇನು ಮತ್ತೆ ಇಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ನಾನು ಯೋಚನೆ ಮಾಡಿದೆ ಅಲ್ವಾ? ಏನಕ್ಕೆ ಯೋಚನೆ ಮಾಡಿದೆ ಅಂದರೆ, ನನಗೆ ಈ ಪ್ರೀವಿಯಸ್ ಈ ಲೆವೆಲ್ಸ್ ಹತ್ರ ಇದ್ದಾಗ ಟ್ರೇಡ್ ಪಂಚ್ ಮಾಡೋಕ್ಕೆ ಖುಷಿಯಾಗಿ ಮಾಡ್ತೀನಿ ನಾನು. ಯಾಕಂದರೆ ನನ್ನ ಟಾರ್ಗೆಟ್ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ನಾನು ಇವಾಗ ಇಲ್ಲಿ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ, ನನಗೆ ರೆಡ್ಡು ಗ್ರೀನು ರೆಡ್ಡು ಬಂದರೂ ಇಲ್ಲಿಂದ ನೋಡಿ ಸಮ್ಟೈಮ್ಸ್ ಇದು ಈ ಥರ ಫೇಲ್ ಆಗುತ್ತೆ. ಈ ರೆಡ್ಡು ಗ್ರೀನು ರೆಡ್ಡು ಫೋರ್ತ್ ಕ್ಯಾಂಡಲ್ 1 2 3 ಅಲ್ವಾ? ಫೋರ್ತ್ ಕ್ಯಾಂಡಲ್ ತುಂಬ ರೇರ್ ಇದು. ಈ ಥರ ಗ್ರೀನ್ ಕ್ಯಾಂಡಲ್ ಹೊಡೆದು ಬಿಡುತ್ತೆ. ಯಾವ ಥರ ಝೋನ್ಗಳು ಅಂದರೆ ಈ ಥರ ಝೋನ್ಸಲ್ಲಿ. ಓಕೆ, ಅದೇ ನಿಮಗೆ ಈ ಥರ ಝೋನಲ್ಲಿ ಆ ಕ್ಯಾಂಡಲ್ ಬರೋದಕ್ಕೆ ಚಾನ್ಸಸ್ ಇರೋಲ್ಲ, ಕಮ್ಮಿ ಇರುತ್ತೆ. ಬಟ್ ಈ ಥರ ಲೋ ಪ್ರೈಸಲ್ಲಿರೋವಾಗ ಈ ಥರ ಆಗಿಬಿಡುತ್ತೆ. ಸೊ ಸೆಕೆಂಡ್ ಕಾನ್ಸೆಪ್ಟ್ ಏನು, ನನಗೆ ಟಾರ್ಗೆಟ್ ಇಲ್ಲಿದೆ ಅಲ್ವಾ? ನಾನು ಇಲ್ಲಿ ಟಾರ್ಗೆಟ್ ಇರೋವಾಗ ನಾನು ಇಷ್ಟು ಹತ್ರದಿಂದ ಪುಟ್ ಬೈ ತೊಗೊಳೋದಿಲ್ಲ. ನಾನು ಅವಾಯ್ಡ್ ಮಾಡ್ತೀನಿ ಟ್ರೇಡ್ನ. ಅದಕ್ಕೆ ನಾನು ಹೇಳಿದೆ ಫಸ್ಟ್. ನೋಡಿ ಇಲ್ಲಿಂದನೇ ವಾಪಸ್ ಹೋಗಿದೆ ಮಾರ್ಕೆಟ್. ಸೊ ಇಷ್ಟು ಹತ್ರ ಲೆವೆಲ್ಸ್ ಇರೋವಾಗ ಯಾಕೆ ರಿಸ್ಕ್ ತೊಗೋಬೇಕಲ್ವಾ? ಟ್ರೇಡ್ ಹೊಡೆದ್ರೆ ನನಗೆ ಸ್ಯಾಟಿಸ್ಫೈ ಇರಬೇಕು. ನಾನೇನು ತಪ್ಪು ಮಾಡಿಲ್ಲ, ಪರ್ಫೆಕ್ಟಾಗಿ ಹೊಡೆದಿದ್ದೀನಿ ಅಂತ ಇರಬೇಕು. ನೋಡಿ ಇಲ್ಲೊಂದು ಕ್ಯಾಂಡಲ್ ಬಂತು, ಕನ್ಸಿಡರ್ ಆಗುತ್ತಲ್ವ? ಇಷ್ಟು ಈ ಕ್ಯಾಂಡಲ್ ಒಳಗಡೆ ಇದೆಯಲ್ವ, ಇಷ್ಟು ವಾಲ್ಯೂಮ್ ಇದ್ದಾಗ ಏನಾಯಿತು? ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಕ್ಲೋಸ್. ಓಕೆ, ಹಿಂಗಿದ್ದಾಗ ಫಸ್ಟ್ ಕ್ಯಾಂಡಲ್ಲ ನೋಡಿ, ರೆಡ್ಡು ಎರಡು ಗ್ರೀನ್ ಕ್ಯಾಂಡಲ್ ಬಂದು ಫೇಲ್ ಆಯಿತಾ? ಇಲ್ಲಿ ಟ್ರೇಡ್ ಪಂಚ್ ಮಾಡ್ತೀನಿ. ಪಂಚ್ ಮಾಡೋಕ್ಕೆ ಮುಂಚೆ ಟಾರ್ಗೆಟ್ಸ್ ನೋಡ್ತೀನಿ, ಖಂಡಿತ ಟ್ರೇಡ್ ತೊಗೊತೀನಿ. ನೀವು ಈ ಥರ ಹುಡುಕಿ ಟ್ರೇಡ್ ತೊಗೊಂಡ್ರೆ ಈ ನಾಲೆಜ್ನ ಬೆಳೆಸ್ಕೊಂಡೋಗಿ ನೀವು. ಓಕೆ, ಮಾರ್ಕೆಟ್ ಏನಕ್ಕೆ ಈ ಲೆವೆಲ್ಸಲ್ಲಿ ವರ್ಕ್ ಆಗುತ್ತೆ ಅದಕ್ಕೊಂದು ವಿಡಿಯೋ ಮಾಡೋಣ ಮುಂದಕ್ಕೆ. ಬಟ್ ನೀವು ಟ್ರೇಡ್ ಮಾಡೋಕ್ಕೆ ಮುಂಚೆ ಈ ಥರ ಅನಾಲಿಸಿಸ್ ಮಾಡಬೇಕು ನೀವು. ನಿಮ್ಗೆ ಟೈಮ್ ಕಮ್ಮಿ ಇರುತ್ತೆ ಅಲ್ವಾ? ಅಲ್ಲಿ ಮಾರ್ಕೆಟ್ ರನ್ನಿಂಗಲ್ಲಿ ಗಡಿಬಿಡಿ ಆಗಿಬಿಡ್ತೀರಾ, ಟೆನ್ಷನ್ ಆಗಿಬಿಡ್ತೀರಾ. ಈ ಕ್ಯಾಂಡಲ್ಸ್ ನೋಡ್ತಾ ಮಾರ್ಕೆಟ್ ಹೊಟ್ಟೋಯ್ತಪ್ಪ, ಲಾಸ್ ಆಗಿಬಿಡುತ್ತಪ್ಪ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಟ್ರೇಡ್ ಇದೆ, ತೊಗೋಬೋದು. ಯಾವಾಗ ತೊಗೋಬೋದು ಅನಿಸುತ್ತೆ? ಇಲ್ಲಿ ಮಾರ್ಕೆಟ್ ಬಿದ್ದಿರೋದ್ರಿಂದ ಇಲ್ಲಿ ತೊಗೋಬೋದು ಅನಿಸುತ್ತೆ. ಬಟ್ ನೀವು ಲೈವ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ, ನನಗೆ ಇಲ್ಲೊಬ್ಬ ಗ್ರೀನ್ ಕ್ಯಾಂಡಲ್ ಬಂದು ರಿಜೆಕ್ಟ್ ಕೊಟ್ಟು ಆಮೇಲೆ ರೆಡ್ ಕ್ಯಾಂಡಲ್ ಬಂದರೆ ನಂದು ಶೂರ್ ಟ್ರೇಡ್ ಇದು, 100% ಶೂರ್ ಟ್ರೇಡ್ ಇದು. ಇಲ್ಲಿ ಏನಾಗ್ತಾ ಇದೆ, ನನಗೆ ಬಯ್ಯರೇ ಕಾಣಿಸ್ತಾ ಇಲ್ಲ. ಅಲ್ಲಿ ಬಯ್ಯರ್ ಇಲ್ಲಿ ಕಾಣಿಸ್ತಾ ಇದ್ದಾನೆ.
ಬೈಯರ್ ಇಲ್ಲಿ ಫೇಲ್ ಆಗಿ ಇಲ್ಲಿ ಬಂದ. ಸೊ ನಾನು ಟಾರ್ಗೆಟ್ ಹೋಗಿ ಹುಡುಕಿದೆ, ಎಲ್ಲಿದೆ ಟಾರ್ಗೆಟು, ಇಲ್ಲಿದೆ ಟಾರ್ಗೆಟು. ಸೊ ಇಲ್ಲಿ ಟಾರ್ಗೆಟ್ ಇರೋವಾಗ ನಾನು ಖಂಡಿತ ಈ ಟ್ರೇಡ್ನ ತೊಗೊತೀನಿ, ಇಲ್ಲಿ ತೊಗೊತೀನಿ. ಯಾಕಂದರೆ ನನಗೆ ಈ ಒಂದು ಸ್ಟಾಪ್ ಲಾಸ್ಗೆ ನನಗೆ ಈ ಟಾರ್ಗೆಟ್ ಸಿಗುತ್ತೆ ಅಲ್ವಾ. ನನ್ನ ಸ್ಟಾಪ್ ಲಾಸ್ಗೆ ವ್ಯಾಲ್ಯೂ ಇದೆ. ಈಗ ಸ್ಟಾಪ್ ಲಾಸ್ ಹೋದ್ರೂ ಪರವಾಗಿಲ್ಲ, ಬಟ್ ಬಂತಂದರೆ ಒಂದು ಟಾರ್ಗೆಟ್ ಸಿಗುತ್ತಲ್ವಾ. ಆ ಥರ ಥಿಂಕ್ ಮಾಡಿ. ಓಕೆ, ನೀವು ಆ ಥರ ಪ್ರಾಕ್ಟೀಸ್ ಮಾಡಿ. ಆ ಥರ ಪ್ರಾಕ್ಟೀಸ್ ಮಾಡಿದಾಗ ನೋಡಿ, ಫುಲ್ ಡೇ ಲಾಸ್ಟ್ ಡೇಯಲ್ಲಿ ಬಂದಿದೆ ಟಾರ್ಗೆಟ್ ಹತ್ರಕ್ಕೆ, ಬಟ್ ಇಲ್ಲೆಲ್ಲದೂ ತೊಗೊಂಡು ಎಕ್ಸಿಟ್ ಆಗ್ಬೋದು ಅಲ್ವಾ. ಓಕೆ, ನೀವು ಈ ಥರ ನಾಲೆಜ್ ಈ ಥರ ತುಂಬಿಸ್ಕೊಂಡ್ರೆ ಮಾತ್ರ ನೀವು ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗೋದು. ಮತ್ತೆ ನೋಡಿ ಇದೇನಾಯಿತು, ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. 9:15 ಕ್ಯಾಂಡ್ಲ ಗ್ರೀನ್ ಕ್ಯಾಂಡಲ್ ಬಂದಿದೆಯಾ, ಇದು ಆಲ್ಮೋಸ್ಟು ಬಂದಿದೆ ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲೇನು ಮಾಡ್ಬೋದು, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ಇಲ್ಲಿದೆ. ಫಸ್ಟ್ ಕ್ಯಾಂಡಲ್ ಇಲ್ಲಾಗಿದೆ, ಇಲ್ಲಿ ಓಪನ್ ಆಗಿದೆ. ನಮ್ಗೆ ಈ ಕ್ಯಾಂಡಲು ಫಸ್ಟ್ ಕ್ಯಾಂಡಲು ಸ್ವಲ್ಪ ಮೇಲೆ ಕ್ಲೋಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಓಕೆ, ಹಿಂಗೆ ಕೊಡಬೇಕು. ಇಲ್ಲಾಂದರೆ ಈ ಥರ ದೊಡ್ಡ ಕ್ಯಾಂಡಲು ಈ ಒಳಗಡೆ ಇತ್ತಂದರೆ ಅದು ಟ್ರೇಡ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು. ಸರ್ ಇಲ್ಲಿ ರಿವರ್ಸ್ ಆಗೋಗಿದೆ ಹೇಳ್ತಾ ಇದ್ದೀರಾ ನೀವು. ಇಲ್ಲ, ನಾನು ತುಂಬ ವಿಡಿಯೋಸ್ ನಿಮ್ಗೆ ಹೇಳ್ತಾನೆ ಬರ್ತಾಯಿದ್ದೀನಿ. ಪ್ರೀವಿಯಸ್ ಡೇ ಹೈ ಇಲ್ಲಿದ್ದರೆ ನಾನು ಟ್ರೇಡ್ನ ಇಲ್ಲಿ ಪಂಚ್ ಮಾಡೋಕ್ಕೆ ಹೋಗಲ್ಲ, ಇಲ್ಲಿ ಕೆಳಗಡೆ ಬೈ ಸೈಡ್ ಹೋಗಲ್ಲ. ನಾನು ಬೈ ಸೈಡ್ ಎಲ್ಲಿ ಹೋಗ್ತೀನಿ ಅಂದರೆ ಇದ್ರ ಮೇಲೆ ಹೋಗ್ತೀನಿ, ಬೈ ಸೈಡು. ಪುಟ್ ಸೈಡ್ ಎಲ್ಲಿ ಹೋಗ್ತೀನಿ ಅಂದರೆ ಇದ್ರ ಕೆಳಗಡೆ ಹೋಗ್ತೀನಿ. ಇಲ್ಲ, ಇಲ್ಲಿ ಪುಟ್ ಸೈಡ್ಗೆ ಒಂದು ರೆಡ್ ಬಂತಂದರೆ ನಾನು ಇಲ್ಲಿ ಆ ಕ್ಯಾಂಡಲ್ ನೋಡ್ಬಿಟ್ಟು ಹೊಡಿತೀನಿ ಅಲ್ವಾ. ನಾನು ಹೇಳೋದು ಪ್ರತಿಯೊಂದು ನೀವು ಕ್ಲೀನಾಗಿ ಕೇಳಿಸ್ಕೊಂಡು ಅಬ್ಸರ್ವ್ ಮಾಡಿದ್ರೆ ಪಾಯಿಂಟ್ಸ್ ಗೊತ್ತಾಗುತ್ತೆ. ಅವಾಗ ನೀವು ರಾಂಗ್ ಟ್ರೇಡ್ ಹೊಡಿಯೋಕ್ಕೆ ಹೋಗಲ್ಲ. ಇಲ್ಲಾಂದರೆ ತುಂಬ ರಾಂಗ್ ಟ್ರೇಡ್ಸ್ ಪಂಚ್ ಆಯ್ತಂದರೆ ನಿಮಗೆ ಹೋಪ್ಸ್ ಕಮ್ಮಿ ಆಗಿಬಿಡುತ್ತೆ. ಓಕೆ, ನೀವು ಇದೇ ಥರನೇ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಚಾರ್ಟ್ ನೋಡ್ತಾ ನಿಮಗೆ ಒಂದು ನಾಲೆಜ್ ಬರುತ್ತೆ. ನೋಡಿ ಇಲ್ಲೆಲ್ಲಾದರೂ ಬಂತ ನಮ್ಮ ಕ್ಯಾಂಡಲ್ ಹುಡುಕ್ತಾ ಹೋದ್ರಲ್ವಾ. ನೋಡಿ ಯೂಟ್ಯೂಬಲ್ಲಿ ಏನೋ ಹೇಳ್ತಾರೆ ಅಂತೇಳ್ಬಿಟ್ಟು ಮಾರ್ಕೆಟ್ನ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಮಾರ್ಕೆಟಲ್ಲಿ ಖಂಡಿತ ಸ್ಟಾಪ್ ಲಾಸಸ್ಸು ಹೊಡೆಯುತ್ತೆ, ಲಾಸಸ್ಸು ಇರುತ್ತೆ. ಹಂಗಂತ ಹೇಳ್ಬಿಟ್ಟು ನೀವು ಒಂದು ಒಳ್ಳೆ ಟ್ರಿಕ್ ಸಿಕ್ಕಿದಾಗ ಅದನ್ನು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಇದರಲ್ಲೇ ನೀವು ಮಾಸ್ಟರ್ ಆಗಿ, ಇದರಲ್ಲೇ ಯಾವಾಗ ನೀವು ಮಾಸ್ಟರ್ ಆಗ್ತಿರೋ ಖಂಡಿತ ನೀವು ಪ್ರಾಫಿಟಬಲ್ ಆಗೇ ಆಗ್ತೀರ. ಮತ್ತು ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗ್ತಾಯಿದೆ. ಅದೇ ನಿಮ್ಗೊಂದು ಮೆಂಟರ್ಶಿಪ್ 40,000 ತೊಗೊಂಬಿಟ್ಟು ಒಂದು ಹಾಲಲ್ಲಿ ಕೂರಿಸ್ಬಿಟ್ಟು ಡೈಲಿ ಒಂದು ಏನೇನೋ ಸ್ಟೋರಿ ಹೇಳಿ ಒಂದು ಆ್ಯಪ್ಸ್ ತೋರಿಸ್ಕೊಂಡು ನಿಮಗೆ ಒಳ್ಳೆ AC ಫೆಸಿಲಿಟಿ, ಫ್ಯಾನ್ಗಳು 4 ಹಾಕ್ಬಿಟ್ಟು ಇಂಟರ್ನೆಟ್ ವೈಫೈ ಫ್ರೀ ಕೊಟ್ಬಿಟ್ಟು, ಯಾಕಂದ್ರೆ ನೀವು 40,000 ಫೀಸ್ 30,000 ಫೀಸ್ ಕೊಟ್ಟಿರ್ತೀರ, 20,000 ಫೀಸ್ ಕೊಟ್ಟಿರ್ತೀರ. ಅವಾಗೇನು ಮಾಡ್ತೀರ ಗೊತ್ತಾ, ತುಂಬ ಇಂಟ್ರೆಸ್ಟಾಗಿ ಕೇಳ್ತೀರ. ಯಾಕಂದರೆ ನೀವು ದುಡ್ಡು ಕೊಟ್ಬಿಟ್ಟಿದ್ದೀರಲ್ವಾ. ದುಡ್ಡು ಕೊಟ್ಟಾಗ ಏನಾಗುತ್ತೆ ಅಂದರೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಬಂದುಬಿಡುತ್ತೆ ನಿಮಗೆ. ಬಟ್ ಅದು ವರ್ಕ್ ಆಗಲ್ವಾ, ಅದು ಸೆಕೆಂಡ್ರಿ. ಬಟ್ ಇಲ್ಲಿ ನಾನು ಏನೋ ಒಂದು ನಾಲೆಜ್ ಫ್ರೀಯಾಗಿ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಲ್ವಾ, ನೀವು ಇದನ್ನು ಕೇರ್ಲೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಬರ್ತಾಯಿದ್ದೀನಿ. ಓಕೆ, ನೀವು ಚಾರ್ಟ್ನ ಇಟ್ಕೊಂಡು ಇದು ಹೇಳಿಲ್ಲಲ್ಲ, ಚಾರ್ಟ್ನ ಇಟ್ಕೊಂಡು ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೀವಿಯಸ್ ಡೇ ಹೈ ಲೋ ಕ್ಲೋಸ್, ಫಸ್ಟ್ ಕ್ಯಾಂಡಲ್ ಒಳಗಡೆ ಇಷ್ಟು ಕ್ಯಾಂಡಲ್ಸು ಎಂಗಲ್ಫ್ ಆಗಿದೆ. ಇಷ್ಟು ಕ್ಯಾಂಡಲ್ ಎಂಗಲ್ಫ್ ಆದಮೇಲೆ ನಿಮಗೆ ಪುಟ್ ಟ್ರೇಡ್ ಸಿಗ್ತಿಲ್ಲ ಅಲ್ವಾ. ಪುಟ್ ಟ್ರೇಡ್ ಸಿಕ್ತು, ಲೆವೆಲ್ಸ್ ಎಲ್ಲಿದೆ ನೋಡ್ಕೊಳ್ಳಿ, ಇಲ್ಲಿದೆ ಲೆವೆಲ್ಸ್. ಸೊ ಟಾರ್ಗೆಟ್ ಸಿಕ್ತು ನಿಮಗೆ. ಓಕೆ, ಸರಿ ಫ್ರೆಂಡ್ಸ್, ನೀವು ಪ್ರಾಕ್ಟೀಸ್ ಮಾಡಿ, ಸಿಗೋಣ, ಬಾಯ್.